Hi, good morning everyone. Welcome to my YouTube channel. Yesterday I started 8th standard second lesson C.V. Ramanna. Yesterday I told about two paragraphs. Where was Ramanna born and how was his education? Where was he completed his education? Next, in third paragraph, see, he continued PG degree. After his MA, Ramanna wanted to go to United Kingdom for higher studies in science. So ರಾಮಣ್ಣ ಅವರು ಮನೆಯಲ್ಲಿ ಎಷ್ಟೇ ಅವ್ರ ರಿಲೇಟಿವ್ಸಲ್ಲಿ ಒತ್ತಡ ಮಾಡಿದರು. ಯು ಡು ನಾಟ್ ಟೇಕ್ ಸೈನ್ಸ್ ಸಬ್ಜೆಕ್ಟ್, ಯು ಕ್ಯಾನ್ ಟೇಕ್ ಹಿಸ್ಟ್ರಿ, ಎಕನಾಮಿಕ್ಸ್. ಬಟ್ ರಾಮಣ್ಣ ನೆಗ್ಲೆಕ್ಟೆಡ್ those subjects and he was very interested in science because he took the physics. So, and he came first rank in physics and he got a number of prizes. So he passed MA physics in 1907. Okay, when he completed his MA, and Ramanna wanted to go to United Kingdom. United Kingdom means ಇಂಗ್ಲೆಂಡ್. ಇಂಗ್ಲೆಂಡ್ಗೆ ಹೋಗ್ಬೇಕಂತ ಹೇಳಿ ಫರ್ದರ್ ಸ್ಟಡಿಗೆ ಮುಂದಿನ ಒಂದು ಸ್ಟಡಿ ಬೇಕಾಗಿ ಅವರು UK ಹೋಗಬೇಕಾಗಿತ್ತು. ಬಟ್ ಹೀಸ್ ಹೆಲ್ತ್ ಬ್ರೋಕ್ ಡೌನ್ ಅಗೇನ್. ಆದರೆ ಅವರಿಗೆ ಮೊದಲಿಂದ ಒಂದು ಸಮಸ್ಯೆ ಇತ್ತು, ಹೆಲ್ತ್ ಪ್ರಾಬ್ಲಮ್ ಇತ್ತು. ಹಿ ಹ್ಯಾಸ್ ಅ ಪುವರ್ ಹೆಲ್ತ್, ವೀಕ್ ಹೆಲ್ತ್. ದ ಹೆಲ್ತ್ ಟ್ರಬಲ್ಡ್ ಅಗೇನ್ ಆ್ಯಂಡ್ ಹಿ ಕುಡ್ ನಾಟ್ ಗೋ. ಹೀಗಾಗಿ ಅವರಿಗೆ ಹೋಗೋಕ್ಕಾಗಲಿಲ್ಲ. ದಿಸ್ ವಾಸ್ ದ ಗ್ರೇಟೆಸ್ಟ್ ಡಿಸಪಾಯಿಂಟ್ಮೆಂಟ್ ಇನ್ ಹಿಸ್ ಲೈಫ್. ಡಿಸಪಾಯಿಂಟ್ಮೆಂಟ್ ಅಂದರೆ ನಿರಾಶೆ. ಒಂದು ದೊಡ್ಡ ನಿರಾಶೆ C.V. ರಾಮಣ್ಣನಿಗೆ ಆಯಿತು. ದೊಡ್ಡ ನಿರಾಶೆ ಆಯಿತು. ಅವರು UK ಹೋಗಿ ಅವರು ಹೆಚ್ಚಿನ ಶಿಕ್ಷಣವನ್ನು ಕಲಿಬೇಕಂತ ಮಾಡಿದರು. ಹೀಗಾಗಿ ಅವ್ರಿಗೆ ಭಾಳಷ್ಟು ನಿರಾಶೆ ಆಗಿತ್ತು ಅವರ ಹೆಲ್ತ್ ಕಾರಣ. ಹೀಸ್ ರಿಲೇಟಿವ್ಸ್ ಆಸ್ಕ್ಡ್ ಹಿಮ್ ಟು ಗಿವ್ ಅಪ್ ಹೀಸ್ ಸ್ಟಡಿ ಆಫ್ ಸೈನ್ಸ್. ಮತ್ತೆ ರಿಲೇಟಿವ್ಸ್ ಹೇಳಿದ್ರು ಗಿವ್ ಅಪ್ ಅಂದರೆ ಬಿಟ್ಬಿಡು, ಈ ಸೈನ್ಸ್ ಸಬ್ಜೆಕ್ಟನ್ನೇ ಬಿಟ್ಬಿಡು ಅಂತ ಹೇಳಿದ್ರು. ಆ್ಯಂಡ್ ಟೇಕ್ ಎ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಕಲ್ಕತ್ತಾ. ಈ ಒಂದು ಸ್ಟಡಿ ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೋ ಅಂತ ಹೇಳಿದರು. ಕಲ್ಕತ್ತಾದಲ್ಲಿ ನಡೀತಿತ್ತು. ಇನ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್, ಆ ಒಂದು ಎಕ್ಸಾಮ್ ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಮೇಲೆ ಇರುತ್ತೆ. ರಾಮಣ್ಣ ಡಿಡ್ ಸೊ ಆ್ಯಂಡ್ ಗಾಟ್ ಅಲಾಂಗ್ ವೆಲ್ ವಿತ್ ಹೀಸ್ ನ್ಯೂ ಸಬ್ಜೆಕ್ಟ್ಸ್. ರಾಮಣ್ಣ ಅನಿವಾರ್ಯ ಕಾರಣಕ್ಕಾಗಿ ಎಕನಾಮಿಕ್ಸು ಮತ್ತು ಹಿಸ್ಟ್ರಿ ಸ್ಟಡಿ ಮಾಡಬೇಕಾಯಿತು. ಹಿ ಗಾಟ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ರಾಮಣ್ಣ ಅಲ್ಲಿ ಕೂಡ ಹಿ ಕೇಮ್ ಫಸ್ಟ್ ರ್ಯಾಂಕ್. ನೋಡಿರಿ, ಅವ್ನು ಸೈನ್ಸು ರಿಲೇಟಿವ್ ಸಬ್ಜೆಕ್ಟು, ಆದರೆ ಅದನ್ನು ಬಿಟ್ಟು ಹಿಸ್ಟ್ರಿ ಮತ್ತು ಎಕನಾಮಿಕ್ಸ್ ಓದಿದ್ರು ಕೂಡ ಅದರಲ್ಲಿ ಫಸ್ಟ್ ರ್ಯಾಂಕ್ ಬಂದ. ಈ ಗೆಟ್ ದ ಫಸ್ಟ್ ಪ್ಲೇಸ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಫಸ್ಟ್ ರ್ಯಾಂಕ್ ಬಂದ. ಆ್ಯಂಡ್ ವಾಸ್ ಅಪಾಯಿಂಟೆಡ್ ಡೆಪ್ಟಿ ಅಕೌಂಟೆಂಟ್ ಜನರಲ್ ಇನ್ 1907. ಎಸ್, ಈ ಕೇಮ್ ಫಸ್ಟ್ ರ್ಯಾಂಕ್. ಸೊ ಈ ಅಪಾಯಿಂಟೆಡ್ ಆಸ್ ಅ ಡೆಪ್ಟಿ ಅಕೌಂಟೆಂಟ್ ಜನರಲ್. ಇಲ್ಲಿ ಅಕೌಂಟೆಂಟ್ ಜನರಲ್ ಅಂತ ಹೇಳಿ ಒಂದು ಪೋಸ್ಟ್ ಇರುತ್ತೆ. ಆ ಒಂದು ಅದರ ಪೋಸ್ಟು ಅವರಿಗೆ ಸಿಕ್ಕಿತ್ತು 1907 ಕಲ್ಕತ್ತಾ. His relatives perhaps felt happy to see that Raman had settled down well in his life. ಅವನ ರಿಲೇಟಿವ್ಸ್ ಎಲ್ಲ ಭಾಳಷ್ಟು ಖುಷಿಯಾದರು. ರಾಮಣ್ಣ ಒಳ್ಳೆಯ ಒಂದು ದೊಡ್ಡ ಪೋಸ್ಟ್, ಡೆಪ್ಟಿ ಅಕೌಂಟೆಂಟ್ ಜನರಲ್ ಅಂದರೆ. ಸೊ ಅಂಥ ಒಂದು ದೊಡ್ಡ ಪೋಸ್ಟ್ ದೊರಕಿದ ಕಾರಣ ಆ ರಿಲೇಟಿವ್ಸ್ಗೆ ಭಾಳಷ್ಟು ಖುಷಿಯಾಯಿತು. ಸೊ ರಾಮಣ್ಣ ತನ್ನ ಒಂದು ಲೈಫಲ್ಲಿ ಸೆಟಲ್ ಆದ ಅಂತ ತಿಳಿದ್ರು. ಬಟ್ ರಾಮಣ್ಣ ವಾಸ್ ನಾಟ್ ಹ್ಯಾಪಿ. ಆದರೆ ರಾಮಣ್ಗೆ ಯಾವುದೇ ಒಂದು ಆನಂದ, ಖುಷಿ ಸಿಗಲಿಲ್ಲ. ಹೌ ಕುಡ್ ಅ ಸೈಂಟಿಸ್ಟ್ ಲೈಕ್ ರಾಮಣ್ಣ ಪುಟ್ ಅಪ್ ವಿತ್ ದ ಲೈಫ್ ಆಫ್ ಡೆಪ್ಟಿ ಅಕೌಂಟೆಂಟ್ ಜನರಲ್? ಎಸ್, ಸಿ, ರಾಮಣ್ಣ ವಾಸ್ ವೆರಿ interested in science
Now he studied economics history, but he got the job deputy accountant general. He felt like a fish out of water in his new post. Fish out of water. ಒಂದು ನೀರಲ್ಲಿರುವ ಮೀನನ್ನು ಹೇಗೆ ನಾವು ಹೊರಗೆ ತೆಗೆದ್ರೆ ಹೇಗಾಗುತ್ತೆ ಆ ಒಂದು ವಾತಾವರಣ, ಆ ಒಂದು ಸ್ಥಿತಿ ರಾಮಣ್ಣ ಅವರಿಗೆ ಆಯಿತು. ಅಷ್ಟು ತೊಂದರೆ ಆಯಿತು. ಬಟ್ he still had hopes of becoming a scientist. But Ramana wanted to become a scientist and was waiting for an opportunity. ಒಂದು ಅವಕಾಶ. ಆ ಒಂದು ಅವಕಾಶಕ್ಕಾಗಿ ರಾಮಣ್ಣ ಕಾಯ್ತಾ ಹೋದ. Next, fourth paragraph. Even as Deputy Accountant General, Ramana mixed with scientists and took interest in science. One day, while returning from his office, he saw a banner outside a building on which was printed the Indian Association of Scientists. ರಾಮನಿಗೆ ಆ ಒಂದು ಜಾಬ್ ಮಾಡ್ತಾ ಇದ್ರು ಕೂಡ ಅವನಿಗೆ ಯಾವುದೇ ಒಂದು ಖುಷಿ ಸಿಗಲಿಲ್ಲ. ಡೆಪ್ಟಿ ಅಕೌಂಟೆಂಟ್ ಜನರಲ್ ಇದ್ದಾಗ ರಾಮಣ್ಣ ಮಿಕ್ಸ್ಡ್ ವಿತ್ ಸೈಂಟಿಸ್ಟಸ್, ರಾಮಣ್ಣ ಸೈಂಟಿಸ್ಟ್ಗಳನ್ನು ಭೇಟಿ ಆಗ್ತಿದ್ದ. ಯಾಕಂದರೆ ಅವನಿಗೆ ಇಂಟ್ರೆಸ್ಟ್ ಬಗ್ಗೆ, ಆ ಸೈನ್ಸ್ ಬಗ್ಗೆ ಭಾಳಷ್ಟು ಕುತೂಹಲ ಇತ್ತು. ಒನ್ ಡೇ ಹೀಗೆ ಒಂದಿನ ವೈಲ್ ರಿಟರ್ನಿಂಗ್ ಫ್ರಮ್ ಹಿಸ್ ಆಫೀಸ್, ಅವನು ಆಫೀಸಿಂದ ಹೊಳ್ಳಿ ಹೊಂಟಿದ್ದ ಮನೆ ಕಡೆ. ಅವಾಗ ಈ ಸಾ ಬ್ಯಾನರ್, ಅವರಿಗೊಂದು ಬ್ಯಾನರ್ ಕಾಣಿತು. ದ ಬ್ಯಾನರ್ ಈಸ್ ದ ಇಂಡಿಯನ್ ಅಸೋಸಿಯೇಷನ್ ಆಫ್ ಸೈಂಟಿಸ್ಟ್ಸ್. ಇದು ಒಂದು ಸೈಂಟಿಸ್ಟ್ಗಳ ಒಂದು ಗ್ರೂಪ್ ಅಂತ ಏನು ಹೇಳ್ತೀವಿ, ಒಂದು ಸಂಘಟನೆ ಆಗಿತ್ತು. ಈ ಒಂದು ಬ್ಯಾನರ್ ನೋಡಿದ ಕೂಡಲೇ ಅಟ್ ದ ಸೈಟ್ ಆಫ್ ದ್ಯಾಟ್ ಬ್ಯಾನರ್ Ramana got off the moving train and went to meet the scientists. ರಾಮನಿಗೆ ಆ ಒಂದು ಬ್ಯಾನರ್ ನೋಡಿದ ತಕ್ಷಣವೇ ಹೊರಡುತ್ತಿರುವ ರೈಲಿನಿಂದ ಇಳಿದು ವೆಂಟ್ ಟು ಮೀಟ್ ದ ಸೈಂಟಿಸ್ಟಸ್. ನೋಡಿ, ಹೊರಡುತ್ತಿರುವ ರೈಲಿನಿಂದಲೇ ಇಳಿತಾರೆ ಅಂತಂದರೆ ಅವ್ರಿಗೆ ಎಷ್ಟು ಆಸಕ್ತಿ ಇತ್ತು. ಅವಾಗ ಹೋಗಿ ಸೈಂಟಿಸ್ಟಿಗೆ ಭೇಟಿ ಆಗ್ತಾರೆ. ಹೂ ಹ್ಯಾಡ್ ಗ್ಯಾದರ್ಡ್ ಇನ್ ದಟ್ ಬಿಲ್ಡಿಂಗ್. ಆ ಒಂದು ಬಿಲ್ಡಿಂಗಲ್ಲಿ ಎಲ್ಲ ಸೈಂಟಿಸ್ಟ್ಗಳು ದಿನ ಕೂಡ್ತಿದ್ರು, ಸಂಘಟನೆ ಇತ್ತು. ಸಮ್ ಟೈಮ್ ಲೇಟರ್ ವೆನ್ ಹಿ ವಾಸ್ ಇನ್ ರಂಗೂನ್, ಹಿ ಲರ್ನ್ಡ್ ದಟ್ ಆನ್ ಇನ್ಸ್ಟಿಟ್ಯೂಷನ್ ಹ್ಯಾಡ್ ಬಾಟ್ ಅ ಪೀಸ್ ಆಫ್ ಮಾಡರ್ನ್ ಸೈಂಟಿಫಿಕ್ ಅಪಾರ್ಟಸ್. ಇನ್ನು ಕೆಲವು ದಿನಗಳ ನಂತರ ಈ ವಾಸ್ ಇನ್ ರಂಗೂನ್ ಅಂತೇಳಿ ಒಂದು ಊರಿದೆ. ಸೊ ಆ ಒಂದು ಊರಲ್ಲಿ ವೆನ್ ಹಿ ವಾಸ್ ಇನ್ ರಂಗೂನ್, he learned that an institution had bought a piece of modern scientific apparatus. ಇಲ್ಲಿ apparatus means scientific instruments, ಅಂದರೆ ಸಲಕರಣೆಗಳು, ಸೈನ್ಸ್ ಸಂಬಂಧಿಸಿದ ಒಂದು ಸಲಕರಣೆಗಳು ಇದ್ದವು. He hurriedly put on his clothes and went to have a look at it. ಇಲ್ಲಿ ಕೆಲವೊಂದಿಷ್ಟು ಈ ಒಂದು ಇನ್ಸ್ಟಿಟ್ಯೂಟಲ್ಲಿ ಕೆಲವೊಂದು ಅಪಾರ್ಟಸ್, ಸೈಂಟಿಫಿಕ್ ಅಪಾರ್ಟಸ್ ಇದ್ದ ಕಾರಣ ಅವನು ಆ ಒಂದು ಗೊತ್ತಾದ ತಕ್ಷಣ ಹಿ ಹರಿಡ್ಲಿ ಪುಟ್ ಆನ್ ಹಿಸ್ ಕ್ಲಾತ್ಸ್, ಅವನು ಬೇಗ ಬಟ್ಟೆಗಳನ್ನು ಹಾಕಿಕೊಂಡು ಆ ಒಂದು ಆ್ಯಂಡ್ ವೆಂಟ್ ಟು ಹ್ಯಾವ್ ಎ ಲುಕ್ ಆಟ್ ಇಟ್, ಅದನ್ನು ನೋಡಲು ಹೋದರು. ಸಚ್ ವಾಸ್ ದ ಇಂಟ್ರೆಸ್ಟ್ ಹಿ ಹ್ಯಾಡ್ ಇನ್ ಸೈನ್ಸ್. ಇದೇನು ತೋರಿಸ್ತಪ್ಪ ಅಂತಂದರೆ ಹೌ ರಾಮನ್ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸೈನ್ಸ್. ನೆಕ್ಸ್ಟ್, ಫಿಫ್ತ್ ಪ್ಯಾರಾಗ್ರಾಫ್. In 1911, Ramana was appointed Special Accountant General for Posters and Telegrams in Calcutta. ಈಗ ರಾಮನ್ಗೆ ಮತ್ತೆ ಇನ್ನು 1911 ಮತ್ತೆ ಅಪಾಯಿಂಟ್ ಆದರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತ ಹೇಳಿ. ಅವಾಗ ಎಲ್ಲಿಪ್ಪ ಅಂತಂದರೆ ಇದು ಪೋಸ್ಟ್ಸ್ ಆ್ಯಂಡ್ ಟೆಲಿಗ್ರಾಫ್ಸ್ ಇನ್ ಕಲ್ಕತ್ತಾ. ಪೋಸ್ಟ್ ಬರ್ತಾವೆ ಅವು, ಆ ಒಂದು ಪೋಸ್ಟ್ ಮತ್ತು ಟೆಲಿಗ್ರಾಫ್ ಡಿಪಾರ್ಟ್ಮೆಂಟಲ್ಲಿ ಇವರು ಸ್ಪೆಷಲ್ ಅಕೌಂಟೆಂಟ್ ಜನರಲ್ ಅಂತ ಹೇಳಿ ನೇಮಕ ಆದರು. ಬಟ್ ವೆನ್ ಹಿ ವಾಸ್ ಆಫರ್ಡ್ ದ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿ, he jumped at that offer and accepted the post gladly. ಇಂಥ ಒಂದು ಸ್ಪೆಷಲ್ ಅಕೌಂಟೆಂಟ್ ಜನರಲ್ಲು ಹುದ್ದೆ ಇದ್ದರೂ ಕೂಡ ಅವರಿಗೆ ಒಂದು ಆಫರ್ ಬರುತ್ತೆ. ಈ ವಾಸ್ ಪೋಸ್ಟ್ ಆಫ್ ಪ್ರೊಫೆಸರ್ ಅಟ್ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಒಂದು ಆಫರ್ ಬರುತ್ತೆ, ನೀವು ನಮ್ಮಲ್ಲಿ ಪ್ರೊಫೆಸರ್ ಆಗ್ಬೋದು ಅಂಥೇಳಿ. ಆವಾಗ ಸಡನ್ಲಿ ಅವರು ಈ ಜಂಪ್ ಆಟ್ ದ್ಯಾಟ್
ಆಫರ್ ಆ್ಯಂಡ್ ಅಕ್ಸೆಪ್ಟೆಡ್ ದ ಪೋಸ್ಟ್ ಗೈಡ್ಲಿ. ಅವಾಗ ಅವರು ಆ ಒಂದು ಅಷ್ಟೇ ಭಾಳ ಇಂಟ್ರೆಸ್ಟ್ ಇದ್ದ ಕಾರಣ ಅವರು ಆ ಒಂದು ಸ್ಪೆಷಲ್ ಅಕೌಂಟೆಂಟ್ ಜನರಲ್ನ ಪೋಸ್ಟನ್ನು ತ್ಯಜಿಸಿ ಹೋಗಿ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ತಾರೆ. ಭಾಳಷ್ಟು ಖುಷಿಯಿಂದ, ಗ್ಲ್ಯಾಡ್ಲಿ ಅಂದರೆ ಆನಂದದಿಂದ. ಆಫ್ಟರ್ ವರ್ಕಿಂಗ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ ಫಾರ್ 15 years, he became the director of Indian Institute of Science in Bengaluru. ಎಸ್, ನಾವು ಈ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿದೆ. ನೆಕ್ಸ್ಟ್, ಆಫ್ಟರ್ ವರ್ಕಿಂಗ್ ಎಟ್ ಕಲ್ಕತ್ತಾ ಯೂನಿವರ್ಸಿಟಿ ನೋಡಿ ಭಾಳ ಫಾರ್ 15 years 15 ವರ್ಷಗಳವರೆಗೂ ಆ ಒಂದು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ರಾಮನ್ ಅವರು ಭಾಳಷ್ಟು ಸ್ಟಡಿ ಮಾಡ್ತಾರೆ. ಮುಂದೆ ಈ ಬಿಕಮ್ ದ ಡೈರೆಕ್ಟರ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಮುಂದೆ ಆ ಒಂದು ಸೈನ್ಸ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿದೆ, ಆ ಒಂದು ಬೆಂಗಳೂರು ಇನ್ಸ್ಟಿಟ್ಯೂಟಿಗೆ ಸೈನ್ಸ್ ಬೆಂಗಳೂರು ಇನ್ಸ್ಟಿಟ್ಯೂಟಿಗೆ ಅವರು ಡೈರೆಕ್ಟರ್ ಆಗ್ತಾರೆ. ದ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ವಾಸ್ ಸ್ಟಾರ್ಟೆಡ್ ಇನ್ 1948. ಮುಂದೆ ಅವರೇ ಒಂದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸೈನ್ಸ್ದ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ರಾಮನ್ ಅವರು ಸ್ಟಾರ್ಟ್ ಮಾಡ್ತಾರೆ 1948. ರಾಮನ್ ರಿಸೈನ್ಡ್ ಹಿಸ್ ಪೋಸ್ಟ್ ಅಟ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ರಾಮನ್ ಅವರು ಕೂಡ ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಸೈನ್ಸಲ್ಲಿ ಪೋಸ್ಟನ್ನು ರಿಸೈನ್ ಮಾಡ್ತಾರೆ. ರಿಸೈನ್ ಅಂದರೆ ರಾಜೀನಾಮೆ ಕೊಡೋದು. ಆ್ಯಂಡ್ ಬಿಕಮ್ ದ ಡೈರೆಕ್ಟರ್ ಆಫ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಮುಂದೆ ಅವರು ರಿಸರ್ಚ್ ಇನ್ಸ್ಟಿಟ್ಯೂಟ್ದ ರಿಸರ್ಚ್ ಅಂದರೆ ಸಂಶೋಧನೆ ಕೇಂದ್ರ ಅಂತ ಇತ್ತು, ಆ ಒಂದು ಕೇಂದ್ರದ ಒಂದು ಡೈರೆಕ್ಟರ್ ಆಗ್ತಾರೆ. ಹಿಯರ್ ಹಿ ಕಂಡಕ್ಟೆಡ್ ಹೀಸ್ ರಿಸರ್ಚ್ ಇನ್ ಫಿಸಿಕ್ಸ್ ಅಂಟಿಲ್ ಹಿಸ್ ಡೆತ್. ಅಲ್ಲಿವರೆಗೂ ಆ ರಿಸರ್ಚ್ ಇನ್ಸ್ಟಿಟ್ಯೂಟ್ದ ಡೈರೆಕ್ಟರ್ ಆದ ಕಾರಣ ಅವರು ಜೀವಂತ ಇರುವವರೆಗೂ ಅಲ್ಲಿವರೆಗೂ ಏನು ಮಾಡಿದರು ಅಂತಂದರೆ ಫಿಸಿಕ್ಸ್ ಬಗ್ಗೆ ಇರುವ ಸಾಕಷ್ಟು ರಿಸರ್ಚ್ಗಳನ್ನು ಮಾಡಿದರು. ಸೊ ರಾಮನ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಆ್ಯಂಡ್ ವೆರಿ ಗ್ರೇಟ್ ಸೈಂಟಿಸ್ಟ್ ಅಂತ ನಾವು ಹೇಳ್ತೀವಿ. So tomorrow I continue 6th paragraph. Okay, thank you for watching my video.